ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಅಪ್ಲಿಕೇಶನ್ನ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ನನಗೆ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಆ್ಯಪ್ ಅನ್ನ ಓಪನ್ ಮಾಡಿ ಎಕ್ಸ್ಪ್ಲೋರ್ ಮಾಡಲ್ಲ. ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ. ಫಸ್ಟ್ಗೆ ನೀವು ಮೋದಿ ಕೇರ್ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇಲ್ಲ ಅಂತಂದ್ರೆ ಪ್ಲೇಸ್ಟೋರಿಗೆ ಹೋಗಿ ಮೋದಿ ಕೇರ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣುವಂತಹ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಫಸ್ಟ್ ಬರುವಂಥದ್ದು ಲಾಗಿನ್ ವಿತ್ ಮೊಬೈಲ್ ನಂಬರ್, ಲಾಗಿನ್ ವಿತ್ MA ನಂಬರ್ ಅಂಡ್ ಪಾಸ್ವರ್ಡ್. ಸಾಕಷ್ಟು ಜನ ಮತ್ತೆ ರಿಜಿಸ್ಟ್ರಿಗೆ ಹೋಗಿ ಮತ್ತೆ ಐಡಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಒನ್ಸ್ ನಿಮ್ಮ MC ನಂಬರ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಮತ್ತೆ ನೀವು ಹೊಸ ಐಡಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಲಾಗಿನ್ ಆಗುವಾಗ ನಿಮ್ಮ ಮೆಂಟರ್ನ ಕಾಂಟ್ಯಾಕ್ಟ್ ಮಾಡಿ. ಲಾಗಿನ್ ವಿತ್ MA ನಂಬರ್, ಪಾಸ್ವರ್ಡ್. MA ನಂಬರ್ ಅಂತಂದ್ರೆ ನಿಮ್ಮ ID ನಂಬರ್. ಪಾಸ್ವರ್ಡ್ ಗೊತ್ತಾಗಿಲ್ಲ ಅಂದ್ರೆ ಕೆಳಗಡೆ ಕಾಣುವಂತ ಫರ್ಗಟ್ ಪಾಸ್ವರ್ಡ್ಗೆ ಕ್ಲಿಕ್ ಮಾಡಿ. ರಿಕ್ವೆಸ್ಟ್ ಕೊಟ್ಟಾಗ MC ನಂಬರ್ ಎಂಟ್ರಿ ಮಾಡಿ ರಿಕ್ವೆಸ್ಟ್ ಕೊಟ್ಟಾಗ ಹೊಸ ಪಾಸ್ವರ್ಡ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ ಬಂದಿರುತ್ತೆ. 8 ಡಿಜಿಟ್ ನ್ಯೂಮರಿಕಲ್ ನಂಬರ್ ನಿಮ್ದು ಪಾಸ್ವರ್ಡ್ ಆಗಿರುತ್ತೆ. ಫಸ್ಟ್ ಟೈಮ್ ನಿಮಗೆ ಐಡಿ ಕ್ರಿಯೇಟ್ ಮಾಡುವಾಗ ನ್ಯೂಮರಿಕಲ್ ಅಂಡ್ ಆಲ್ಫಾಬೆಟಿಕ್ ನಂಬರ್ ಮಿಕ್ಸ್ ಆಗಿ ಬರುವಂತದ್ದು ಪಾಸ್ವರ್ಡ್. ನೀವೇನಾದ್ರೂ ಒಂದು ರಾಂಗ್ ಮಾಡಿದ್ರೆ MC ನಂಬರ್ ಎಂಟರ್ ಮಾಡುವಾಗ ಅಥವಾ ಪಾಸ್ವರ್ಡ್ ಎಂಟರ್ ಮಾಡಿ ರಾಂಗ್ ಮಾಡಿದ್ರೆ ಆಕ್ಸೆಸ್ ಡಿನೈಡ್ ಬರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕಿ. ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತಂದ್ರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿ ಕೊಟ್ಟಾಗ OTP ಬರುತ್ತೆ. ಅದರ ಮುಖಾಂತರ ಲಾಗಿನ್ ಆಗಿ ಓಪನ್ ಆದ ನಂತರ ಪ್ರೊಫೈಲಿಗೆ ಹೋಗಿ. ಪ್ರೊಫೈಲಿಗೆ ಹೋಗಿದ ನಂತರ ನಿಮಗೆ ಸಾಕಷ್ಟು ಅಲ್ಲಿ ಆಪ್ಷನ್ಸ್ ಕಾಣುತ್ತೆ ನೋಡಿ. ಪ್ರೊಫೈಲ್ ಅಲ್ಲಿ ಹೋಗಿ ನಿಮ್ಮ ಪ್ರೊಫೈಲ್ ಅನ್ನು ಸೆಟ್ ಮಾಡಬಹುದು. ಪ್ರೊಫೈಲ್ ಕ್ಲಿಕ್ ಮಾಡಿ ಗ್ಯಾಲರಿಯಿಂದ ನೀವು ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬಹುದು. ನಿಮ್ಮ ನೇಮ್ ಕಾಣುತ್ತೆ, ನಿಮ್ಮ ಇಮೇಲ್ ID ಕಾಣುತ್ತೆ, ಮೊಬೈಲ್ ನಂಬರ್ ಕಾಣುತ್ತೆ, ಹಾಗೆ ಯಾವ ಲೆವೆಲ್ ಅಲ್ಲಿ ಇದ್ದೀರಾ, ಯಾವ ಟೈಟಲ್ ರೀಚ್ ಆಗಿದ್ದೀರಾ ಅಂತಾನೆ ಬರುತ್ತೆ. ನೆಕ್ಸ್ಟ್ಗೆ ನಿಮ್ಮ ಅಡ್ರೆಸ್ಸು. ನಿಮ್ಮ ಅಡ್ರೆಸ್ ಕರೆಂಟ್ ಅಡ್ರೆಸ್ ಏನಿದೆ ಅದನ್ನು ಚೇಂಜ್ ಮಾಡ್ಬೇಕಂದ್ರೆ ಅಪ್ಡೇಟ್ ಅಡ್ರೆಸ್ ಕೊಡಬಹುದು. ಹಾಗೇನೆ ಪಾನ್ ಕಾರ್ಡ್ ಇನ್ ಕೇಸ್ ರಿಜೆಕ್ಟ್ ಆಗಿದ್ರೆ ಅಪ್ಲೋಡ್ ಅಲ್ಲಿ ಕೂಡ ನೀವು ಮತ್ತೆ ಎಡಿಟ್ ಮಾಡಿ ಸಬ್ಮಿಟ್ ಮಾಡೋದು. ಗ್ರೀನ್ ಕಲರ್ ಬಂದ್ರೆ ಅಪ್ಲೋಡ್ ಆಗಿದೆ ಅಂತ ಅರ್ಥ, ಯೆಲ್ಲೋ ಕಲರ್ ಬಂದ್ರೆ ಪೆಂಡಿಂಗ್ ಇದೆ ಅಂತ ಅರ್ಥ, ರೆಡ್ ಕಲರ್ ಬಂದ್ರೆ ರಿಜೆಕ್ಟ್ ಆಗಿದೆ ಅಂತ ಅರ್ಥ. ಹಾಗೇನೆ ನಿಮ್ಮ KYC ಆಧಾರ್ ಕಾರ್ಡ್ ಕೂಡ ರಿಜೆಕ್ಟ್ ಆಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ಗೆ ನಿಮ್ದು ನೆಫ್ಟ್ ಬ್ಯಾಂಕ್ ಇದು ಕೂಡ ಅಷ್ಟೇ. ಇನ್ ಕೇಸ್ ನಿಮ್ ಬ್ಯಾಂಕ್ ಇದು ರಿಜೆಕ್ಟ್ ಆದ್ರೆ ಅಲ್ಲಿ ಎಡಿಟ್ಗೆ ಹೋಗಿ ಮತ್ತೆ ಪಾಸ್ಬುಕ್ ಎಂಟರ್ ಮಾಡಿ. ಇದರಲ್ಲಿ ಕನ್ಫ್ಯೂಷನ್ಸ್ ಇದ್ರೆ ನಿಮ್ಮ ಮೆಂಟರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೀವು ಮಾಡಿರುವಂಥ ಬಿಸ್ನೆಸ್ ನಿಮ್ಮ ಅಕೌಂಟಿಗೆ ಬರಬೇಕಾದ್ರೆ ನಿಮ್ಮ ನೆಫ್ಟ್ KYC ಹಾಗೆ ಪಾನ್ ಕಾರ್ಡ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟ್ ಮಾಡಬೇಕಾಗಿರುವಂಥ ಸ್ಟೆಪ್ಸ್ ಇದು. ಅದಾದ ನಂತರ ಇನ್ನೊಂದು ಆಪ್ಷನ್ ಇದೆ ನೋಡಿ, SR ರಿಕ್ವೆಸ್ಟ್, ಸರ್ವಿಸ್ ರಿಕ್ವೆಸ್ಟ್. ಇದು ಇದರಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಸಾಕಷ್ಟು ರೀತಿಯ ಆಪ್ಷನ್ಸ್ ಬರುತ್ತೆ. ಕ್ರಿಯೇಟ್ SR ರಿಕ್ವೆಸ್ಟ್ ಕೊಟ್ಟಾಗ ನಿಮಗೆ ನೇಮ್ ಕರೆಕ್ಷನ್ ಇರ್ಬೋದು, ನಿಮ್ಮ ಪಾನ್ ಇರ್ಬೋದು, ನಿಮ್ಮ KYC ರಿಲೇಟೆಡ್ ಇರ್ಬೋದು, ಕೋಅಪ್ಲಿಕೇರ್ ರಿಲೇಟೆಡ್ ಇರ್ಬೋದು, ಹಾಗೇನೆ ಎನಿಥಿಂಗ್ ನಿಮಗೆ ಯಾವ್ದಾದ್ರು ಏನೋ ಚೇಂಜಸ್ ಮಾಡಬೇಕು ಅಂತಂದ್ರೆ ನಿಮಗೆ ಅದರಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಲೆಟರ್ ಅಲ್ಲಿ ನೀವು A4 ಶೀಟ್ ಅಲ್ಲಿ ಕಂಪನಿಗೆ ಒಂದು ಲೆಟರ್ ಬರೆದು ಸಿಗ್ನೇಚರ್ ಇರುವಂತ ಪ್ರೂಫಿನ ಡಾಕ್ಯುಮೆಂಟ್ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಇಟ್ಕೊಂಡು ಫೋಟೋ ತೆಗೆದು ಸಬ್ಮಿಟ್ ಮಾಡಿದ್ರೆ ವಿದಿನ್ 24-40 ಅಪ್ಡೇಟ್ ಆಗುತ್ತೆ. ಸಾಕಷ್ಟು ಆಪ್ಷನ್ಸ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಚೇಂಜಸ್ ಮಾಡಬಹುದು. ಇದು ನೀವೇ ಮಾಡ್ಕೊಳ್ಬಹುದು, ಯಾರಿಗೂ ಡಿಪೆಂಡ್ ಆಗಬೇಕಾಗಿಲ್ಲ. ಆನಂತರ ಅಜೋದಿ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಕೂಡ ವೆರಿಫೈ ಮಾಡಬಹುದು. ಇದನ್ನು ದಯವಿಟ್ಟು ಫಾಲೋ ಮಾಡಿ. ಒನ್ಸ್ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಟ್ರ್ಯಾಕ್ ಮಾಡ್ಬೋದು, ಅದಕ್ಕೆ ಏನು ರೆಸ್ಪಾನ್ಸ್ ಬಂದಿದೆ, ಅದು ಕ್ಲಿಯರ್ ಆಗಿದೆಯಾ, ಸಾಲ್ವ್ ಆಗಿದೆಯಾ, ಪೆಂಡಿಂಗ್ ಇದೆಯಾ, ಏನಾಗಿದೆ. ಫಸ್ಟ್ ಮಾಡಬೇಕಾದಂಥ ಸ್ಟೆಪ್ಸ್, ನೀವು ಲಾಗಿನ್ ಆದಮೇಲೆ ನಿಮ್ಮ KYC, ನಿಮ್ಮ ಪಾನ್, ನಿಮ್ಮ ನೆಫ್ಟ್ ದಯವಿಟ್ಟು ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ ಕೇಸ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ನಿಮ್ಮ ನೇಮ್ ಮಿಸ್ಟೇಕ್ ಆಗಿರ್ಬೋದು, ID ನಂಬರ್ ಕ್ರಿಯೇಟ್ ಮಾಡುವಾಗ ನೇಮ್ ಮಿಸ್ಟೇಕ್ ಆಗಿರ್ಬೋದು, ನೇಮ್ ಮಿಸ್ಮ್ಯಾಚ್ ಆಗಿರ್ಬೋದು ಡಾಕ್ಯುಮೆಂಟ್ ಮತ್ತು ID ನಂಬರ್ಗೆ, ಅಥವಾ ನಿಮ್ಮ ಡಾಕ್ಯುಮೆಂಟಲ್ಲಿ ನೇಮ್ ಮಿಸ್ಟೇಕ್ ಆಗಿರ್ಬೋದು. ಇದೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದಿಷ್ಟು ನಿಮಗೆ ಬ್ಲಿಂಕ್ ಆಗುತ್ತೆ ನೋಡಿ, ಲಾಯಲ್ಟಿ ರಿಲೇಟೆಡ್. ಅಲ್ಲಿ ಕ್ಲಿಕ್ ಮಾಡೋದು ಡೌನ್ಲೋಡ್ ಆಗುತ್ತೆ. ಆ ಬ್ಲಿಂಕ್ ಆಗಿರುವಂತಹ ಪಾಪ್ಅಪ್ ಆಗಿರೋ ಮೆಸೇಜ್ಗೆ ಕ್ಲಿಕ್ ಮಾಡಿದ್ರೆ ಅದನ್ನ ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡ್ಬೋದು. ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಲಾಂಚ್ ಆದಾಗ ಪ್ಲಾನ್ ರಿಲೇಟೆಡ್ ಎಲ್ಲವೂ ಕೂಡ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಅದನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಅಲ್ಲಿ ಫೋಟೋಕ್ಕೆ ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಕೆಳಗಡೆ ನಿಮಗೆ ಇದು ಬಿಲ್ಲಿಂಗ್ ಮಾಡುವಂತ ಆಪ್ಷನ್ ಸಿಗುತ್ತೆ. ನಿಮ್ಗೆ ಎಲ್ಲ ಕ್ಯಾಟಗರಿ ಪ್ರಾಡಕ್ಟ್ಸ್ ಕಾಣ್ಬೋದು, ನೀವು ಬಿಲ್ ಮಾಡ್ಬೋದು. ಬಿಲ್ ಮಾಡುವಂಥ ವಿಡಿಯೋವನ್ನು ನಾನು ಸಪ್ರೇಟ್ ಹಾಕ್ತೀನಿ. ಕೆಳಗಡೆ ಬಾಟಮ್ ಅಲ್ಲಿ
ನೆಕ್ಸ್ಟ್ ಅದೇ ರೀತಿ ನಿಮಗೆ ಸಾಕಷ್ಟು ಜನ ಹೈಯೆಸ್ಟ್ ಶಾಪ್ ಮಾಡಿರುವಂತ ಪ್ರಾಡಕ್ಟ್, ತುಂಬಾ ಜನ ಇಷ್ಟಪಟ್ಟ ಪ್ರಾಡಕ್ಟ್ ಇಲ್ಲಿ ಬ್ಲಿಂಕ್ ಆಗುತ್ತೆ ನೋಡಿ. ಕೆಳಗಡೆ ಬಾಟಮ್ ಅಲ್ಲಿ ಆಫರ್ ಬ್ಲಿಂಕ್ ಆಗುತ್ತೆ. ಪ್ರತಿ ಮಂತ್ ಅಲ್ಲಿ ಬರುವಂತ ಆಫರ್, ಯಾವ್ದು ಆಫರ್ ಇದೆ ಅನ್ನೋದನ್ನ ಕೆಳಗಡೆ ಬಾಟಮ್ ಅಲ್ಲಿ ನೋಡ್ಬೋದು. ಹಾಗೆ ಕಂಪನಿ ಕಡೆಯಿಂದ 100% ಲವ್ ಇಟ್ ಗ್ಯಾರಂಟಿಯ ಸಿಗ್ನೇಚರ್ ಇದೆ, ಕಂಪನಿ MD ಸಿಗ್ನೇಚರ್ ಇದೆ. ಫಸ್ಟ್ ಇದನ್ನು ಫಾಲೋ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ನಾನು KYC ಪಾನ್ ನೆಫ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ನೆಟ್ವರ್ಕ್ ಬಗ್ಗೆ ಹಾಗೂ ರಿಪೋರ್ಟ್ಸ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.